ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಲ್ಲಿ ಪರ್ಯಾಯ ಇಂಧನ ಉತ್ಪಾದನೆ ಮತ್ತು ಬಳಕೆಗೆ ಅತಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು 2004 ರಿಂದ 2014 ರ ಅವಧಿಯಲ್ಲಿ ಈ ವಲಯಕ್ಕೆ ಕೇವಲ 8,815 ಕೋಟಿ ರೂಪಾಯಿ ಒದಗಿಸಿದ್ದರೆ 2014 ರಿಂದ ಈಚೆಗೆ 1,26,301 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದರು. ಹಸಿರು ಜಲಜನಕ ವಲಯದಲ್ಲಿ ಪ್ರಸ್ತುತ ಭಾರತ ಜಾಗತಿಕ ನಾಯಕನಾಗಿದ್ದು 2028 ರ ವೇಳೆಗೆ 5 ದಶಲಕ್ಷ ಮೆಟ್ರಿಕ್ ಟನ್ ಉತ್ಪಾದಿಸುವ ಗುರಿ ಹಾಕಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಮಹತ್ತರ ಪ್ರಗತಿಯಾಗಿದ್ದು 2025 ರ ನವೆಂಬರ್ ವೇಳೆಗೆ 21 ಹಸಿರು ಜಲಜನಕ ಯೋಜನೆಗಳು ದೇಶಾದ್ಯಂತ ಕಾರ್ಯಾರಂಭ ಮಾಡಿವೆ. ಇದಕ್ಕಾಗಿ 19,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಇದಲ್ಲದೆ ಹಸಿರು ಅಮೋನಿಯಾ ಉತ್ಪಾದನೆಗೆ ಉತ್ತೇಜನ ನೀಡಲಾಗಿದ್ದು ಜಾಗತಿಕ ಟೆಂಡರ್ನಲ್ಲಿ ಭಾರತ ಅತಿ ಕಡಿಮೆ ದರ ಉಲ್ಲೇಖಿಸಿದೆ. ಪ್ರಸ್ತುತ ವಾರ್ಷಿಕ 7.24 ಲಕ್ಷ ಟನ್ ಹಸಿರು ಅಮೋನಿಯಾ ಉತ್ಪಾದಿಸಲಾಗುತ್ತಿದ್ದು ರಸಗೊಬ್ಬರಕ್ಕೆ ಅಗತ್ಯವಾದ 30% ಪ್ರಮಾಣ ಪೂರೈಕೆ ಮಾಡಲಾಗುತ್ತಿದೆ ಎಂದರು. ಹಸಿರು ಜಲಜನಕ ವಲಯದಲ್ಲಿ ಭಾರತದಲ್ಲಿ ಬಂಡವಾಳ ಹೂಡಿಕೆಗೆ ಜರ್ಮನಿ, ಜಪಾನ್, ದಾವೋಸ್ ಸೇರಿದಂತೆ ಹಲವು ರಾಷ್ಟ್ರಗಳು ಉತ್ಸಾಹ ತೋರಿವೆ ಎಂದು ಹೇಳಿದರು. AM Green and Unipar, Germany has signed firm offtake agreement supply of 2,50,000 metric ton per annum green ammonia, sir. Juno Jolos signed an offtake agreement with the Select Energy, that is also from Germany, with 600 TPD, about 2,19,000 metric ton per annum of green ammonia. L&T is in a process of finalizing agreement with the Japan. ACME is in the finalization of with the, again Japan. People are demanding. I would also like to place it on record, sir. Recently, Honorable Prime Minister had sent me to the Davos. There are many people who wanted to meet me for this green hydrogen, which is a revolution taking place in India, and even about the people are interested to invest in it, and people are interested even invest in the renewable energy because they are seeing what is the growth happening in India, sir. ಆಯುಷ್ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಇದಕ್ಕಾಗಿ ಆಯುಷ್ ಸುವಿಧಾ ಯೋಜನೆ ಜಾರಿಗೊಳಿಸಲಾಗಿದೆ. ಕಳೆದ 10 ವರ್ಷಗಳಲ್ಲಿ ಚಿಕಿತ್ಸೆಗಾಗಿ ಭಾರತಕ್ಕೆ ಆಗಮಿಸುವ ವಿದೇಶಿ ಪ್ರವಾಸಿಗರ ಸಂಖ್ಯೆ ಗಣನೀಯ ಏರಿಕೆಯಾಗಿದೆ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಡಿ ಗ್ರಾಮೀಣ ಮಟ್ಟದಲ್ಲಿ ಸುಪೋಷಿತ ಗ್ರಾಮ ಪಂಚಾಯಿತಿ ಅಭಿಯಾನ ಆರಂಭಿಸಲಾಗಿದ್ದು ಆಯುಷ್ ವೈದ್ಯಕೀಯ ಪದ್ಧತಿಗಳಿಗೆ ಒತ್ತು ನೀಡಲಾಗಿದೆ. ಮಿಷನ್ ಸಕ್ಷಮ ಅಂಗನವಾಡಿ ಹಾಗೂ ಪೋಷಣ್ 2.0 ಯೋಜನೆಯಡಿ ಮಕ್ಕಳ ಪೋಷಣೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕಾಗಿ ಆಯುಷ್ ಪದ್ಧತಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು. पर लॉन्च किया जिसके माध्यम से हजारों विदेशी लोग आयुष के माध्यम से उपचार करने के लिए हमारे देश में आते हैं और बहुत सारे बाहर के लोग ऐसे हैं कि हमारे कि जो टूरिस्ट वीजा निकाल कर आते हैं, लेकिन यहाँ पर आयुष के माध्यम से उपचार हमारे देशों में बहुत सारे वेलनेस सेंटर चलते हैं, उसमें भी किए जाते हैं और ये वेलनेस सेंटर को बढ़ावा देने के लिए भी आयुष मंत्रालय हमारा उस पर विचार कर रहा है कि जिसके माध्यम से हमारा मेडिकल टूरिज्म भी अच्छी तरह से वहां पर बढ़ जाए, इसके लिए निश्चित रूप से हम वहां पर कदम उठा रहे हैं. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿ ಸಾರ್ವತ್ರಿಕ ರೋಗ ನಿರೋಧಕ ಕಾರ್ಯಕ್ರಮದಲ್ಲಿ 98.7% ಪ್ರಗತಿ ಸಾಧಿಸಲಾಗಿದೆ ಎಂದರು. ಬಾಣಂತಿಯರ ಮತ್ತು ನವಜಾತ ಶಿಶುಗಳ ಮರಣ ಪ್ರಮಾಣ ಗಣನೀಯ ಇಳಿಕೆಯಾಗಿದ್ದು ಭಾರತದ ದರ ಜಾಗತಿಕ ದರಕ್ಕಿಂತ ಉತ್ತಮವಾಗಿದೆ ಎಂದರು. ರೋಗ ನಿರೋಧಕ ಕಾರ್ಯಕ್ರಮದ ಯುವಿನ್ ಪೋರ್ಟಲ್ನಲ್ಲಿ 2.54 ಕೋಟಿ ಮಕ್ಕಳು ಹಾಗೂ 2.9 ಕೋಟಿ ಗರ್ಭಿಣಿಯರ ವಿವರ ದಾಖಲಾಗಿದ್ದು ತಪಾಸಣೆ ಸೇರಿದಂತೆ ಎಲ್ಲ ವಿವರಗಳ ಸತತ ನಿಗಾ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ये सारे रिकॉर्ड्स जो हैं वो डिजिटाइज हो चुके हैं और जो हमारे फ्रंटलाइन हेल्थ केयर वर्कर्स हैं आज वो इस पोर्टल के जरिए उन्हें ये सहूलियत हो गई है कि वो उनके पास एक लाइन लिस्टेड डेटा होता है. हर एक बच्चा, हर एक महिला, हमारा जो कोहॉर्ट है वो 2.54 करोड़ बच्चों का है. ಮಧ್ಯಾಹ್ನದ ಕಲಾಪದಲ್ಲಿ ಗಮನ ಸೆಳೆಯುವ ಪ್ರಶ್ನೆಗಳ ಚರ್ಚೆ ನಂತರ ಸದನವನ್ನು ನಾಳೆಗೆ ಮುಂದೂಡಲಾಯಿತು.